Hello students, welcome to online class. It is my 31st session. So in this session, let us solve problems on computation of taxable value and tax liability. So the problem which are mentioned in this session are usually they will ask for 24 marks. From the following information furnished by a dealer in Karnataka, compute the amount of taxable supply and IGST payable. ಸೊ ಮೊದಲಿಗೆ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೋಬೇಕು ನಾವು. ಕಂಪ್ಯೂಟ್ ದ ಅಮೌಂಟ್ ಆಫ್ ಟ್ಯಾಕ್ಸೇಬಲ್ ಸಪ್ಲೈ ಆ್ಯಂಡ್ IGST ಪೇಬಲ್. ಟ್ಯಾಕ್ಸೇಬಲ್ ಸಪ್ಲೈ ಮತ್ತು IGST ಪೇಬಲ್ ಅನ್ನು ಕೇಳಿದ್ದಾರೆ. IGST ಅಂದರೆ ಇಂಟರ್ ಸ್ಟೇಟ್ ಸೇಲ್ ಬೇಕಾಗಿದೆ ನಮಗೆ. ಸೊ ದೇ ಹ್ಯಾವ್ ಗಿವನ್ ಟೂ ಕಾಲಮ್ಸ್. ಸಿ interstate supply in first column GST at 12%, second column GST at 18%. ಸೊ ಎರಡು ಕಾಲಮ್ ಇದೆ, GST at 12% ಮತ್ತೊಂದು GST at 18% ಇದೆ. ಇದು ಮತ್ತೆ ಏನು ಇಂಟರ್ಸ್ಟೇಟ್ ಸಪ್ಲೈ. ಸೊ ನಮಗೂ ಇಂಟರ್ಸ್ಟೇಟೇ ಬೇಕಾಗಿದೆ, ಯಾಕಂದರೆ IGST ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಇಂಟರ್ಸ್ಟೇಟ್ ಸಪ್ಲೈ ಬೇಕು. ಗ್ರಾಸ್ ಸೇಲ್ಸ್ ಕೊಟ್ಟಿದ್ದಾರೆ. ಗ್ರಾಸ್ ಸೇಲ್ಸ್ 12%, 8 lakh, 18%, 3,50,000. ಇಟ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್. ಸೊ ಈ ಗ್ರಾಸ್ ಸೇಲ್ಸಲ್ಲಿ ಕೆಳಗಡೆ ಕೊಟ್ಟಿದ್ದು ಎಲ್ಲ ಇನ್ಕ್ಲೂಡ್ ಆಗಿದೆ ಅಂತೆ. ಸೊ ಈಗ ನಾವು ನೋಡಬೇಕು ಆಲ್ರೆಡಿ ಯಾವುದೆಲ್ಲ ಇನ್ಕ್ಲೂಡ್ ಮಾಡಬೇಕು, ಅದು ಆಲ್ರೆಡಿ ಇನ್ಕ್ಲೂಡ್ ಆಗಿದ್ರೆ ಅದನ್ನ ಟಚ್ ಮಾಡೋದು ಬೇಡ. ಈ ಬೇರೆ ಏನಾದರೆ ನಾವು ಮೈನಸ್ ಮಾಡಲಿಕ್ಕೆ ಇರುವಂಥದ್ದು ಏನಾದರೂ ಇನ್ಕ್ಲೂಡ್ ಆಗಿದ್ರೆ ಅದನ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಪ್ಯಾಕಿಂಗ್ ಚಾರ್ಜಸ್ ಹೇಗೂ ಇನ್ಕ್ಲೂಡ್ ಮಾಡಬೇಕಿತ್ತು, ಇನ್ಕ್ಲೂಡ್ ಆಗಿದೆ. ಡಿಸೈನ್ ಚಾರ್ಜಸ್ಸು ಅಷ್ಟೇ ಇನ್ಕ್ಲೂಡ್ ಮಾಡಬೇಕಿತ್ತು, ಇನ್ಕ್ಲೂಡ್ ಆಗಿದೆ. ಟ್ರೇಡ್ ಡಿಸ್ಕೌಂಟನ್ನು ಯಾವತ್ತೂ ಕೂಡ ನಾವೇನು ಆ್ಯಡ್ ಮಾಡ್ತಿದ್ವಾ ಮೈನಸ್ ಮಾಡ್ತಿದ್ವಾ, ಮೈನಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಇದನ್ನು ಮೈನಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪೋರ್ಟ್. ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅಲ್ಲ, ಎಕ್ಸ್ಪೋರ್ಟಿಗೆ ಮಾಡಿದಾಗ ಫಾರಿನ್ಗೆ ಅದಕ್ಕೆ ಟ್ಯಾಕ್ಸ್ ರೇಟ್ 0. ಇಲ್ಲಿ 12%, 18% ಇದ್ರೂ ಕೂಡ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ 0 ರೇಟ್ ಆಗುತ್ತೆ. ಹಾಗಾಗಿ ಇದನ್ನು ಟ್ಯಾಕ್ಸೇಬಲ್ ವ್ಯಾಲ್ಯೂಗೆ ತೊಗೋಬಾರ್ದು, ಮೈನಸ್ ಮಾಡಬೇಕು. ನೆಕ್ಸ್ಟ್ ಫ್ರೈಟ್. ಎರಡು ಫ್ರೈಟ್ ಇದೆ, ಒಂದು ಫ್ರೈಟ್ ಶೋನ್ ಸಪರೇಟ್ಲಿ ಮತ್ತೊಂದು ಫ್ರೈಟ್ ನಾಟ್ ಶೋನ್ ಸಪರೇಟ್ಲಿ ಅಂತ. ಒಂದು ಫ್ರೈಟ್ ಅದರೊಳಗಡೆ ಇನ್ಕ್ಲೂಡ್ ಆಗಿದೆ, ಮತ್ತೊಂದು ಫ್ರೈಟನ್ನು ಸಪರೇಟಾಗಿ ತೋರಿಸಿದ್ದಾರೆ. ಯಾವುದನ್ನು ಸಪರೇಟಾಗಿ ತೋರಿಸಿದ್ದಾರೆ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ದಟ್ ಮೀನ್ಸ್ ಎನಿ ಎಕ್ಸ್ಪೆಂಡಿಚರ್ ವಿಚ್ ಆರ್ ಶೋನ್ ಸಪರೇಟ್ಲಿ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ಗ್ರಾಸ್ ಸೇಲ್ಸ್. ಸೊ ನಾವು ದಿಸ್ ಫ್ರೈಟ್ ವಿಚ್ ಆರ್ ಶೋನ್ ಸಪರೇಟ್ಲಿ ವಿ ಹ್ಯಾವ್ ಟು ಡಿಡಕ್ಟ್. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ಡ್ ವಿದಿನ್ 3 months. ನೆನಪಿರಲಿ, ಇಲ್ಲಿ ಡೆಡ್ ಲೈನ್ ಫಾರ್ ರಿಟರ್ನ್ ಆಫ್ ಗೂಡ್ಸ್ ಈಸ್ 6 months. 6 month ಟೈಮ್ ಇರುತ್ತೆ ಯಾರಿಗೆ, ಕಸ್ಟಮರ್ಗೆ. ನಾವು ಸೇಲ್ಸ್ ಮಾಡಿದ ನಂತರ ವಿದಿನ್ 6 months ಅವರು ಗೂಡ್ಸನ್ನು ರಿಟರ್ನ್ ಮಾಡಿದ್ರೆ ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು. ಅದೇ ಆಫ್ಟರ್ 6 months ಗೂಡ್ಸನ್ನು ರಿಟರ್ನ್ ಮಾಡಿದ್ರೆ ಎಕ್ಸೆಪ್ಟ್ ಮಾಡಲ್ಲ. ಓಕೆ, ಸೊ ಅದನ್ನ ರಿಜೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಏನಾಗಿದೆ, ಗೂಡ್ಸ್ ರಿಟರ್ನ್ ವಿದಿನ್ ಎಷ್ಟು ಮಂತ್, 3 months. ವಿದಿನ್ 3 months ಒಳಗಡೆ ಗೂಡ್ಸ್ ಬಂದಿದೆ, ರಿಟರ್ನ್ ಮಾಡಿದ್ದಾರೆ ನಮಗೆ. ಹಾಗಾಗಿ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ತೇವೆ. ಇಲ್ಲಿ ನಾವು ಟೋಟಲ್ ಮೇಲ್ಗಡೆ ಗ್ರಾಸ್ ಸೇಲ್ಸಲ್ಲಿ ತೊಗೊಂಡಿರ್ತೀವಿ, ಅದನ್ನು ಈಗ ರಿಟರ್ನ್ ಆದ ಕಾರಣ ಅದನ್ನ ಏನು ಮಾಡ್ತೀವಿ, ಮೈನಸ್ ಮಾಡಬೇಕು. ಸೊ 3 months, ವಿದಿನ್ 3 months ಮೈನಸ್ ಮಾಡಬೇಕು. ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸ್ ಶೋನ್ ಸಪರೇಟ್ಲಿ ಅಂತ ಇದೆ, ಸೊ ಸಪ್ರೇಟಾಗಿ ತೋರಿಸಿದ ಕಾರಣ ಅದನ್ನು ಮೈನಸ್ ಮಾಡಬೇಕು. ದೆನ್ ಗೂಡ್ಸ್ ರಿಜೆಕ್ಟೆಡ್ ವಿದಿನ್ 8 months. ಸೊ ವಿದಿನ್ 8 months ಗೂಡ್ಸ್ ಏನೋ ರಿಟರ್ನ್ ಆಗಿದೆ, ಸೊ ಅದನ್ನು ಕನ್ಸಿಡರ್ ಮಾಡಲ್ಲ. ಸೇಲ್ಸ್ ಔಟ್ಸೈಡ್ ದ ಸ್ಟೇಟ್. ಸೇಲ್ಸ್ ಔಟ್ಸೈಡ್ ದ ಸ್ಟೇಟ್, ಓಕೆ, ಔಟ್ಸೈಡ್ ದ ಸ್ಟೇಟ್ ನಮಗೆ ಬೇಕೇ ಬೇಕು, ಅದುವೇ IGST ಅಲ್ಲ. ಔಟ್ಸೈಡ್ ಸ್ಟೇಟಿಗೆ ತಾನೇ ನಾವು IGST ಕ್ಯಾಲ್ಕುಲೇಟ್ ಮಾಡೋದು, ಅದು ಇರಲಿ. ನೆಕ್ಸ್ಟ್ ಕಮಿಷನ್ ಫಾರ್ ಎಡಿಷನಲ್ ಸೇಲ್ಸ್. ಓಕೆ, ಎಡಿಷನಲ್ ಸೇಲ್ಸಿಗೆ ಕಮಿಷನ್ ಕೊಟ್ಟಿದ್ದಾರೆ, ಅದು ಕೂಡ ಅಕ್ಸೆಪ್ಟೇಬಲ್. ಸೊ ಅದನ್ನು ಆ್ಯಡ್ ಮಾಡಬೇಕಿದ್ರೆ ಆ್ಯಡ್ ಆಗಿದೆ. ನೆಕ್ಸ್ಟ್ ಕೆಳಗಡೆ ಒಂದು ಲೈನ್ ಇದೆ ನೋಡಿ, ಗೂಡ್ಸ್ ವರ್ತ್ ₹70,000 ವಾಸ್ ಸೋಲ್ಡ್ ವಿದಿನ್ ದ ಸ್ಟೇಟ್. ಇದೊಂದು ವರ್ಡ್ ಸೆಂಟೆನ್ಸ್ ನೆನಪಿರಲಿ, ವಿದಿನ್ ದ ಸ್ಟೇಟ್. ಸೊ ಗೂಡ್ಸ್ ₹70,000 ಗೂಡ್ಸನ್ನು ವಿದಿನ್ ದ ಸ್ಟೇಟ್ ಸೇಲ್ ಮಾಡಿದ್ದಾರೆ. ಸೊ ದಟ್ ಮೀನ್ಸ್ ದೇ ಹ್ಯಾವ್ ಸೋಲ್ಡ್ ವಿದಿನ್ ದ ಕರ್ನಾಟಕ. ಸೊ ಕರ್ನಾಟಕದೊಳಗಡೆ ಸೇಲ್ ಮಾಡಿದಾಗ, ಯಾಕಂದರೆ ಡೀಲರ್ ಈಸ್ ಫ್ರಮ್ ಕರ್ನಾಟಕದೊಳಗಡೆ ಸೇಲ್ ಮಾಡಿದಾಗ ಯಾವ GST, CGST ಮತ್ತು SGST ಬರುತ್ತೆ. ಓಕೆ, ಬಟ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಯಾವುದು, IGST, ಇಂಟರ್ ಸ್ಟೇಟ್ ಸಪ್ಲೈ. ಬಟ್ ಈ 70,000 ಮೇಲೆ ಇನ್ಕ್ಲೂಡ್ ಆಗಿದೆಯಾ ಇಲ್ವಾ ನೋಡೋಣ. ಗೂಡ್ಸ್ ವರ್ತ್ ₹70,000 ವಾಸ್ ಸೋಲ್ಡ್ ವಿದಿನ್ ದ ಸ್ಟೇಟ್ ಇನ್ಕ್ಲೂಡೆಡ್ ಇನ್ ಗ್ರಾಸ್ ಸೇಲ್ಸ್ ಟರ್ನ್ ಓವರ್ ಆಫ್ ₹3,50,000. ಅಲ್ಲಿ ಗ್ರಾಸ್ ಸೇಲ್ಸ್ ಸೆಕೆಂಡ್ 18% ಅಲ್ಲಿ ಇದೆ ನೋಡಿ, 3,50,000. ಅದರೊಳಗಡೆ ಅದು ಆ್ಯಕ್ಚುಲಿ ಏನು, 3,50,000 ಇಂಟರ್ ಸ್ಟೇಟ್ ಸಪ್ಲೈ, ಇಂಟರ್ ಸ್ಟೇಟ್ ಸೇಲ್. ಬಟ್ ಅದರೊಳಗಡೆ 70,000 ವಿದಿನ್ ದ ಸ್ಟೇಟ್ ಸೇಲ್ ಇದೆ ಅಂತೆ. ಹಾಗಾಗಿ ಅದನ್ನು ನಾವು ಮೈನಸ್ ಮಾಡ್ಕೋಬೇಕಾಗುತ್ತೆ. ಸೊ ಸೊಲ್ಯೂಷನ್, ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸಪ್ಲೈ ಆ್ಯಂಡ್ GST ಪೇಯಬಲ್. ಸೊ ಈಗ ಕಾಲಮ್ ನೋಡಿ, ನಾವೇಗೋ ಯೂಶ್ವಲಾಗಿ
ಎರಡು ಕಾಲಮ್ ತಗೋತಾ ಇದೆ, ಒಂದು ಔಟರ್ ಕಾಲಮ್ ಇನ್ನರ್ ಕಾಲಮ್. ಇಲ್ಲಿ ಎರಡು ಪ್ರಾಡಕ್ಟ್ ಇದೆ, ಒಂದು 12% ಮತ್ತೊಂದು 18%. ಆದ ಕಾರಣ 2 + 2 4 ಕಾಲಮ್ ಬೇಕು. ಪರ್ಟಿಕ್ಯುಲರ್ ಎಲ್ಲ ಕೂಡ ಅಮೌಂಟ್ ಕಾಲಮೇ. 12%ಗೆ 2 ಕಾಲಮ್ ಆ್ಯಂಡ್ 18%ಗೆ 2 ಕಾಲಮ್. So first of all we should take gross sales. So it is already given in the problem, 8 lakh and 3,50,000. From this we have to deduct. ಸೊ ಇಲ್ಲಿ ಏನು ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾವ ಎಕ್ಸ್ಪೆಂಡಿಚರ್ನು. ಯಾಕೆ ಆ್ಯಡ್ ಮಾಡೋದು ಬೇಡ ಅಂದರೆ, ಇಲ್ಲಿ ಆಲ್ರೆಡಿ ನೋಡಿ ಅಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇಟ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್ ಅಂತ. ಎಲ್ಲ ಎಕ್ಸ್ಪೆಂಡಿಚರ್ ಆಲ್ರೆಡಿ ಇನ್ಕ್ಲೂಡ್ ಆಗಿಬಿಟ್ಟಿದೆ. ಬಟ್ ಯಾವುದೆಲ್ಲ ಇನ್ಕ್ಲೂಡ್ ಆಗಬಾರ್ದಿತ್ತು ಅದನ್ನು ನಾವು ಮೈನಸ್ ಮಾಡ್ತಾ ಇದ್ದೀವಿ. ಸೊ ಲೆಸ್ ಟ್ರೇಡ್ ಡಿಸ್ಕೌಂಟ್ ನೋಡಿ, ಎರಡರದ್ದು ಇನ್ನರ್ ಕಾಲಮಲ್ಲಿ ಬರ್ಕೋಬೇಕು, 800 and 300. ದೆನ್ ಎಕ್ಸ್ಪೋರ್ಟ್ಸ್ 24 lakh, ಓನ್ಲಿ 12% ಇದೆ ಅಷ್ಟೇ. ದೆನ್ ಫ್ರೈಟ್ ಶೋನ್ ಸಪರೇಟ್ಲಿ 2,700. goods returned within 3 months. So whatever the goods returned within 6 months we have to accept, 1,50,000 and 1,20,000. Then installation expenses shown separately, 5,600 and 5,100. Okay, intrastate sale. Intrastate means within the sales, within the state sales 70,000 or 3,55,000 ಇದೆ. ಹಾಗಾಗಿ ಸೆಕೆಂಡ್ ಕಾಲಮ್ ಅಲ್ಲಿ ಬರೀರಿ. ಈಗ ಇನ್ನರ್ ಕಾಲಮ್ ಅನ್ನ ಟೋಟಲ್ ಮಾಡೋಣ. ಈಗ 12% ಅಲ್ಲಿ ಇನ್ನರ್ ಕಾಲಮ್ ಟೋಟಲ್ 33,900 ಔಟರ್ ಕಾಲಮ್ ಬರೀರಿ. ಅದೇ ರೀತಿ 18% ಅಲ್ಲಿ ಇನ್ನರ್ ಕಾಲಮ್ ಟೋಟಲ್ 77,300. ಇದು ಎರಡು ಅಮೌಂಟ್ ಅನ್ನ ಮೇಲ್ಗಡೆ ಕೊಟ್ಟಂತ ಗ್ರಾಸ್ ಸೇಲ್ಸ್ ಇಂದ ಮೈನಸ್ ಮಾಡೋಣ. ಸೊ ದೆನ್ ವಿ ವಿಲ್ ಗೆಟ್ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸಪ್ಲೈ 7,66,100 and the other one is 2,72,700. So now we can calculate IGST. See, IGST payable at 12% on 7,66,100. You will get 91,932. Then IGST payable at 18% on 2,72,700. You will get 49,086. So total IGST payable is 1,41,018. So ಇದು IGST ಸಂಬಂಧಪಟ್ಟಿದ್ದು. So note, packing charges and design charges should be included in the transaction value. Here include ಆಗಬೇಕಿತ್ತು, include ಆಗಿದೆ. Trade discount should be deducted from the invoice value. Freight and installation charges which are shown separately need not be added to the accessible value. Commission on additional sale should be included in the transaction value. So next question, from the following information you are required to calculate accessible value and CGST and SGST payable at 6% each. ಸೊ ಅವರೇ ಕೊಟ್ಟಿದ್ದಾರೆ CGST ಮತ್ತು SGST 6% ಈಚ್ ಅಂತೆ. ಸೊ CGST SGST ಯಾವಾಗ ಬರುತ್ತೆ? ವೆನ್ ಗೂಡ್ಸ್ ಆರ್ ಸೋಲ್ಡ್ ವಿದಿನ್ ದ ಸ್ಟೇಟ್. ದ ಸೇಲ್ ಪ್ರೈಸ್ ಆಫ್ 1,50,000 ಡಸ್ ನಾಟ್ ಇನ್ಕ್ಲೂಡ್ ದ ಫಾಲೋವಿಂಗ್. ಸೊ ಸೇಲ್ಸ್ ಪ್ರೈಸ್ ಎಷ್ಟು? 1,50,000 ಡಸ್ ನಾಟ್ ಇನ್ಕ್ಲೂಡ್. ಕೆಳಗಡೆ ಕೊಟ್ಟಂಥ ಯಾವುದು ಕೂಡ ಆ 1,50,000 ಇನ್ಕ್ಲೂಡ್ ಆಗಿಲ್ಲ. ಸೊ ಹಾಗಾಗಿ ನಾವೆಲ್ಲವನ್ನು ಇನ್ಕ್ಲೂಡ್ ಮಾಡಲೇಬೇಕು. ಸೊ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜ್ ಏನು ಮಾಡಬೇಕು? ಆ್ಯಡ್. ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಆಲ್ಸೋ ಆ್ಯಡೆಡ್. Packing cost also added. Cost of special packing also added. Material purchased exclusive of GST also added. Design and development charges also add. Royalty charges add. Advertising charges add. Servicing charges add. Selling expenses add. Freight charges add. Installation and erecting expenses add. Insurance cost add. Transportation charges add. Taxes, duties, cesses, fees and charges. ಇಲ್ಲಿ CGST SGST IGST ಅಂತ ಕೊಟ್ಟರೆ ಆ್ಯಡ್ ಮಾಡಲಿಕ್ಕಿಲ್ಲ. ಅದು ಬಿಟ್ಟು ಬೇರೆ ಟ್ಯಾಕ್ಸಸ್ ಡ್ಯೂಟೀಸ್ ಆ್ಯಡ್ ಮಾಡ್ಕೋಬೇಕು. ಇದನ್ನು ಆ್ಯಡ್ ಮಾಡಬೇಕು. ಇನ್ಸೆಂಟಿವ್ ಪೇಯ್ಡ್ ಟು ಸೇಲ್ಸ್ ಪರ್ಸನಲ್ ಆ್ಯಡ್. ವ್ಯಾರಂಟಿ ಎಕ್ಸ್ಪೆನ್ಸ್ ಆ್ಯಡ್. ಮೆಟೀರಿಯಲ್ ಇಂಪೋರ್ಟೆಡ್ ಫ್ರಮ್ UK ಇನ್ಕ್ಲೂಡಿಂಗ್ BCD ಬಟ್ ಎಕ್ಸ್ಕ್ಲೂಡಿಂಗ್ IGST ₹10,000. ಎಸ್, ಇದನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ ಫಾರಿನಿಂದ ಮೆಟೀರಿಯಲ್ನ ಇಂಪೋರ್ಟ್ ಮಾಡಿರ್ತಾರೆ. ಸೊ ಆ ಮೆಟೀರಿಯಲ್ನ ಈ ಪ್ರೊಡಕ್ಷನ್ ಮಾಡುವಾಗ ಇದ್ರ ಜೊತೆ ಆ್ಯಡ್ ಮಾಡಿರ್ತಾರೆ, ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್, ಬಟ್ ದ ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್. ಸೆಲ್ಲಿಂಗ್ ಪ್ರೈಸಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿದೆ ಅಂತೆ. ಯಾವುದೆಲ್ಲ? ಟ್ರೇಡ್ ಡಿಸ್ಕೌಂಟ್. ಇಟ್ ಈಸ್ ಅಲೌಡ್ ಬಿಫೋರ್ ಆರ್ ಎಟ್ ದ ಟೈಮ್ ಆಫ್ ಸಪ್ಲೈ. 10,000 ಟ್ರೇಡ್ ಡಿಸ್ಕೌಂಟ್. ಏನು ಮಾಡ್ತೀವಿ? ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡ್ತೀವಿ. ದೆನ್ ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್. ಸೊ ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಇದ್ರೆ ಅದನ್ನು ಲೆಸ್ ಮಾಡ್ತೀವಿ. ಮಾರ್ಕಪ್ at 10% on cost of supply. Markup ಅಂದರೆ ಪ್ರಾಫಿಟ್, ನೆನಪಿರಲಿ. ಮಾರ್ಕಪ್ ಮೀನ್ಸ್ ಪ್ರಾಫಿಟ್. ಸೊ ವಾಟ್ ಈಸ್ ದ ರೇಟ್ ಆಫ್ ಪ್ರಾಫಿಟ್? 10% ಆನ್ ಕಾಸ್ಟ್ ಆಫ್ ಸಪ್ಲೈ. ಸೊ ಮೇಲ್ಗಡೆ ಏನು ಸೆಲ್ಲಿಂಗ್ ಪ್ರೈಸ್ ಇದೆ ನೋಡಿ, ಆ ಸೇಲ್ಸ್ ಪ್ರೈಸಿಗೆ ಎಲ್ಲ ಎಕ್ಸ್ಪೆಂಡಿಚರ್ನ ಆ್ಯಡ್ ಮಾಡಿದ ನಂತರ ಸಿಗುವಂಥದ್ದೇ ನಮಗೆ ಟೋಟಲ್ ಕಾಸ್ಟ್ ಪ್ರೈಸ್ ಸಿಗುತ್ತೆ. ಓಕೆ, ಆ ಏನು ಕಾಸ್ಟ್ ಆಫ್ ಸಪ್ಲೈ ಇದೆ ಅದರ ಮೇಲೆ
10% ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. ಇದು ಡಿಸ್ಕೌಂಟ್ ಆಗೋದಕ್ಕಿಂತ ಮುಂಚೆ, ಆಮೇಲೆ ಡಿಸ್ಕೌಂಟ್ ಎಲ್ಲ ಮೈನಸ್ ಮಾಡಲಿಕ್ಕಿರುವಂಥದ್ದು. ಸೊ ಸೊಲ್ಯೂಷನ್, computation of assessable value and GST payable, 2 column. First, selling price of goods, they have mentioned 1,50,000. For this we have to add all the expenditures: pre-delivery inspection charge, publicity expense, packing cost, cost of special packing, material purchase, design and development charge, royalty charge, advertising charge, servicing charge, selling expense, freight charge, installation and erecting charge, insurance cost, transportation charge, taxes, duties, incentive paid to sales personnel, warranty expense, material imported from UK ನೋಡಿ ಎಲ್ಲ ಎಕ್ಸ್ಪೆಂಡಿಚರ್ ಆ್ಯಡ್ ಮಾಡಬೇಕು. ಫಸ್ಟ್ ಕಾಲಮಲ್ಲಿ ಬರೆದು ಅದರ ಟೋಟಲ್ ಔಟರ್ ಕಾಲಮ್ ಬರೀಬೇಕು. ಸೊ ದೆನ್ ಯು ವಿಲ್ ಗೆಟ್ ಟೋಟಲ್ ಕಾಸ್ಟ್ ಆಫ್ ಸಪ್ಲೈ. ಫಾರ್ ದಿಸ್ ಟೋಟಲ್ ಕಾಸ್ಟ್ ಆಫ್ ಸಪ್ಲೈ ವಿ ಹ್ಯಾವ್ ಟು ಆ್ಯಡ್ ಮಾರ್ಕಪ್ price. Markup means profit at 10%. So 10% on 3,37,000, you will get 33,700 is the profit. So then after adding that you will get 3,70,700. From this amount we have to deduct one is trade discount and other one is cost of durable and returnable packing. So what is the trade discount? 10,000 and cost of durable and returnable packing 5,000. So total 15,000 will be deducted. Then you will get assessable value of supply. ಇದನ್ನು assessable value of supply ಅಂತ ಕರಿತೀವಿ, or transaction value of supply ಅಂತಲೂ ಕರಿತೀವಿ. 3,55,700. ಆನಂತರ ಕ್ವಶನಲ್ಲಿ ಹೇಗೂ ಕೊಟ್ಟಿದ್ರು ಯಾವ ಜಿ ಎಸ್ ಟಿ ಮಾಡಲಿಕ್ಕೆ, ಸಿ ಜಿ ಎಸ್ ಟಿ ಮತ್ತು ಸ್ಟಾರ್ಟಿಂಗಲ್ಲಿ ಇದೆ ನೋಡಿ ಎರಡನೇ ಲೈನಲ್ಲಿ ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ಪೇಬಲ್ ಅಟ್ 6% ಈಚ್ ಅಂತ ಕೊಟ್ಟಿದ್ದಾರೆ. ಈಚ್ ಅಂದರೆ 266. ಸೊ ಸಿ ಜಿ ಎಸ್ ಟಿ ಪೇಬಲ್ ಅಟ್ 6% ಆನ್ 3,55,700 ಆ್ಯಂಡ್ ಎಸ್ ಜಿ ಎಸ್ ಟಿ ಪೇಬಲ್ ಅಟ್ 6% ಆನ್ 3,55,700. ಸೊ ಟೋಟಲ್ ಮಾಡಿಕೊಂಡ್ರೆ ಟೋಟಲ್ ಜಿ ಎಸ್ ಟಿ ಪೇಬಲ್ ಸಿಗುತ್ತೆ. ಸೊ ಪ್ರಾಕ್ಟೀಸ್ ಕ್ವಶನ್ ಫಾರ್ ಯು. ಸೊ ಇದನ್ನು ನೀವೇ ಟ್ರೈ ಮಾಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ, ಅದೇ ಅಸೆಸಬಲ್ ವ್ಯಾಲ್ಯೂ. ದ ಸೇಲ್ಸ್ ಪ್ರೈಸ್ ಆಫ್ 6,80,000 ಡಸ್ ನಾಟ್ ಇನ್ಕ್ಲೂಡ್ ದ ಫಾಲೋವಿಂಗ್. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದಲ್ಲೇ ಏನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು ಸೆಲ್ಲಿಂಗ್ ಪ್ರೈಸಿಗೆ. ಅಡ್ವರ್ಟೈಸಿಂಗ್ ಆ್ಯಡ್, ಪಬ್ಲಿಸಿಟಿ ಆ್ಯಡ್, ಪ್ಯಾಕಿಂಗ್ ಆ್ಯಡ್, ರಾ ಮೆಟೀರಿಯಲ್ ಆ್ಯಡ್, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಡ್, ಸರ್ವಿಸ್ ಚಾರ್ಜ್ ಆ್ಯಡ್, ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಆ್ಯಡ್, ಫ್ರೈಟ್ ಚಾರ್ಜ್ ಆ್ಯಡ್, ಇನ್ಸ್ಟಾಲೇಷನ್ ಆ್ಯಂಡ್ ಎರೆಕ್ಟಿಂಗ್ ಎಕ್ಸ್ಪೆನ್ಸ್ ಆ್ಯಡ್, ಇನ್ಸೂರೆನ್ಸ್ ಕಾಸ್ಟ್ add, pre-delivery inspection charge add, tax duties add, warranty expense add, ಎಲ್ಲ expenditure add. But the selling price included the following: trade discount ಏನು ಮಾಡಬೇಕು, ಮೈನಸ್, ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಮೈನಸ್. ಸೊ ಇಲ್ಲಿ ಬರೀ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಟ್ಯಾಕ್ಸ್ ಫೈಂಡ್ ಔಟ್ ಮಾಡೋದು ಬೇಡ. ಸೊ ಒನ್ ಮೋರ್ ಕ್ವಶನ್. ಸೊ ಇದು ಕೂಡ ನೀವೇ ಟ್ರೈ ಮಾಡಿ. From the following information you are required to calculate assessable value and amount of GST payable by the dealer on his transaction. GST rate 12%. Selling price includes the following: cost of durable and returnable packing, ಇದೇನು ಮಾಡ್ತೀವಿ, ಮೈನಸ್ ಮಾಡ್ತೀವಿ ಲಾಸ್ಟಿಗೆ. ಟ್ರೇಡ್ ಡಿಸ್ಕೌಂಟ್ ಇದು ಕೂಡ ಮೈನಸ್ ಮಾಡ್ತೀವಿ ಲಾಸ್ಟಿಗೆ. ನೆಕ್ಸ್ಟ್, ದ ಸೇಲ್ ಪ್ರೈಸ್ ಆಫ್ ₹4,50,000 ಡಸ್ ನಾಟ್ ಇನ್ಕ್ಲೂಡ್ ದ ಫಾಲೋವಿಂಗ್. 4,50,000 ಯಾವುದು ಇನ್ಕ್ಲೂಡ್ ಆಗಿಲ್ಲ ಅಂತೆ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನು ಮಾಡ್ತೀರಾ, 4,50,000ಗೆ ಆ್ಯಡ್, ಇನ್ಸೂರೆನ್ಸ್ ಕಾಸ್ಟ್ ಆ್ಯಡ್, ವ್ಯಾರಂಟಿ ಎಕ್ಸ್ಪೆನ್ಸ್ ಆ್ಯಡ್, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜ್ ಆ್ಯಡ್, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜ್ ಆ್ಯಡ್, ಪ್ಯಾಕಿಂಗ್ ಕಾಸ್ಟ್ ಆ್ಯಡ್, ಮೆಟೀರಿಯಲ್ ಪರ್ಚೇಸ್ಡ್ ಆ್ಯಡ್, ಪಬ್ಲಿಸಿಟಿ ಎಕ್ಸ್ಪೆನ್ಸ್ ಆ್ಯಡ್, ಟ್ಯಾಕ್ಸಸ್ ಡ್ಯೂಟೀಸ್ ಆ್ಯಡ್, ಟ್ರಾನ್ಸಾಕ್ಷನ್ ಚಾರ್ಜ್ ಆ್ಯಡ್, ಇನ್ಸ್ಟಾಲೇಷನ್ ಆ್ಯಂಡ್ ಎರೆಕ್ಟಿಂಗ್ ಎಕ್ಸ್ಪೆನ್ಸ್ ಆ್ಯಡ್, ಫ್ರೈಟ್ ಚಾರ್ಜ್ ಆ್ಯಡ್, ಅಡ್ವರ್ಟೈಸಿಂಗ್ ಚಾರ್ಜ್ ಆ್ಯಡ್, ಮಾರ್ಕಪ್ 15% ಆನ್ ಕಾಸ್ಟ್ ಆಫ್ ಸಪ್ಲೈ. ಸೊ ಮಾರ್ಕಪ್ ಇದೆ. ಈಗ ನಿಮಗೆ ಅದೆಲ್ಲ 4,50,000ಗೆ ಎಲ್ಲ 13 ಎಕ್ಸ್ಪೆಂಡಿಚರ್ ಆ್ಯಡ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಸಪ್ಲೈ ಸಿಗುತ್ತೆ. ಅದಕ್ಕೆ 15% ಪ್ರಾಫಿಟನ್ನು ಆ್ಯಡ್ ಮಾಡಿ, ಅಲ್ಲಿಗೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಅಸೆಸಬಲ್ ವ್ಯಾಲ್ಯೂ ಸಿಗುತ್ತೆ. ಅದರ ಮೇಲೆ ಜಿ ಎಸ್ ಟಿ ರೇಟ್ 12% ಕೊಟ್ಟಿದ್ದಾರೆ ಇವರು. ಸೊ ಹಾಗಾಗಿ ಇಲ್ಲಿ ಟ್ರಾನ್ಸಾಕ್ಷನ್ ನಾವು ವಿದಿನ್ ದ ಸ್ಟೇಟ್ ಅಂತ ತೊಗೊಳ್ಳುವ, ಯಾವ ಡಿಸ್ಟ್ರಿಕ್ಟಲ್ಲಿ ಯಾವ ಸ್ಟೇಟಲ್ಲಿ ಅಂತ ಕೊಟ್ಟಿಲ್ಲ. ಸೊ ವಿದಿನ್ ದ ಸ್ಟೇಟ್ ಅಂತ ತೊಗೊಳ್ಳುವಾಗ ಸಿ ಜಿ ಎಸ್ ಟಿ 6% ಮಾಡಿ, ಎಸ್ ಜಿ ಎಸ್ ಟಿ 6% ಮಾಡಿ, 12 ಇದೆಯಲ್ಲ 50-50. Okay, thank you.